ಮೈಕ್ರೋ ಫೈನಾನ್ಸ್ ಕಿರುಕುಳ, ಮನೆಗೆ ಬೀಗ, ತಾಳಿ ಗಿರ್ವಿ ಇಟ್ಟರೂ ಬಾರದ ಕರುಣೆ. ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರಿನಲ್ಲಿ 5 ಲಕ್ಷ ಸಾಲ ನೀಡಲಾಗಿದೆ. ಈ ಪೈಕಿ 2 ಲಕ್ಷ ಮಧ್ಯವರ್ತಿ ಪಾಲಾಗಿದೆ. ಎಲ್ಲ ಸಾಲ ಕಟ್ಟಲು ನಮಗೆ ಒತ್ತಡ ಹಾಕಲಾಗುತ್ತಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಯವರು ಮನೆಗೆ ವಾರದ ಹಿಂದೆ ಬೀಗ ಜಡಿದು ನೋಟಿಸ್ ಅಂಟಿಸಿದ್ದಾರೆ ಎಂದು ತಾಲೂಕಿನ ಕುಲವಳ್ಳಿ ಗ್ರಾಮದ ದಸ್ತಗಿರಿ ಸಾಬ್, ಮುಗುಟ್ ಸಾಬ್ ಕಾದ್ರೋಳಿ ಅಳಲು ತೋಡಿಕೊಂಡಿದ್ದಾರೆ. ನಾನು ತೆಗೆದುಕೊಂಡಿದ್ದು 3 ಲಕ್ಷ ಸಾಲಕ್ಕೆ ಈಗಾಗಲೇ 3.30 ಲಕ್ಷ ಪಾವತಿಸಿರುವೆ. 2 ಲಕ್ಷ ಪಡೆದ ಮಧ್ಯವರ್ತಿಗೆ ಕೇಳಿದರೆ ನನಗೇನು ಇದು ಸಂಬಂಧವಿಲ್ಲ ಎಂತಾರೆ. ನಿಗದಿತ ಅವಧಿಗೆ ಸಾಲದ ಕಂತು ಕಟ್ಟಿಲ್ಲ ಎಂದು ನಿಂದಿಸಿ ಬೈಕ್ ಸಹ ಜಪ್ತಿ ಮಾಡಿದ್ದಾರೆ ಎಂದರು. ನನ್ನ ಕೊರಳಲ್ಲಿನ ತಾಳಿಯನ್ನ ಗಿರಿವಿ ಇಟ್ಟು ಶುಕ್ರವಾರ 2 ಲಕ್ಷ ಹಣ ಒಟ್ಟೆಗೂಡಿಸಿಕೊಂಡು ತುಂಬಲು ಹೋಗಿದ್ದವು. 2.5 ಲಕ್ಷ ಕೊಟ್ಟರೆ ಮಾತ್ರ ಮನೆ ಬೀಗ ತೆರೆಯುತ್ತೇವೆ ಎಂತಾರೆ. ಉಳಿದ 50,000 ನಂತರ ಕಟ್ಟುತ್ತೇವೆ ಎಂದರೂ ಕೇಳುತ್ತಿಲ್ಲ ಎಂದು ಪತ್ನಿ ಶಹನಾ ಬಿ ಹೇಳಿದರು. ಪತಿ, 2 ಪುತ್ರರು, ಸೊಸೆಯಂದರು, ಮೊಮ್ಮಕ್ಕಳು ಸೇರಿ ಒಟ್ಟು 15 ಜನ ಮನೆಯಲ್ಲಿ ವಾಸಿಸುತ್ತೇವೆ. ಮನೆಗೆ ಬೀಗ ಹಾಕಿದ್ದರಿಂದ ಮನೆ ಮಂದಿ, ಊರು ಗುಡಿ ನಮ್ಮ ಮಲಗುವ ಸ್ಥಳವಾಗಿದೆ. ಅಂಗವೈಕಲ್ಯ ಇರುವ ಬಾಲಕಿಯನ್ನು ಹೊತ್ತುಕೊಂಡು ಓಡಾಡುವ ಕೆಟ್ಟ ಪರಿಸ್ಥಿತಿ ಸಾಲ ಕೊಡಿಸಿದ ಮಧ್ಯವರ್ತಿ ನಮಗೆ ತಂದಿದ್ದಾರೆ ಎಂದು ದೂರಿದರು. ನಮ್ಮ ಮನೆ ಶೀಟ್ ಮಾಡಿದ್ರಪ್ಪ ಬ್ಯಾಂಕ್ನವ್ರು. ಹೌದು. ರೊಕ್ಕ ತುಂಬ್ಕೊತ ಬಂದ್ರು ತುಂಬಿಲ್ಲ ಕೇಳ್ಕಾಸ್ ಮತ್ತೆ ಬಡ್ಡಿ ತುಂಬ್ರಿ ಅಡ್ಡ ಬಡ್ಡಿ ತುಂಬ್ರಿ ಅನ್ನತಾರ. ನಮ್ಮ ಮನೆ 22 ಜನವರಿ 22 ಮನೆ ಶೀಟ್ ಮಾಡ್ಯಾರ. ನಾವು ಇಲ್ಲಿ ಗುಡಿಯ ಮಕ್ಕೋದು, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಮಲ್ಕೊಂಡು ಹಿಂಗೆ ಆಗತೈತಿ. ಇವತ್ತು ರೊಕ್ಕ ತುಂಬ್ರಿ ಸೆಲೆಕ್ಟ್ಮೆಂಟ್ ಮಾಡೋಣ ಅಂತಂದ್ರೆ 2 ಲಕ್ಷ ತುಂಬ್ರಿ, ನಿಮ್ಮ ಮನೆ ಎಲ್ಲ ಕಾಗದ ಪತ್ರ ಕ್ಲಿಯರ್ ಕೊಡ್ತೀವಿ ಅಂತಂತಾರೆ. ನಮ್ಮ 2 ಲಕ್ಷ ರೂಪಾಯಿ ನಮ್ಮ ಕಡೆ 2 ರೂಪಾಯಿನೂ ಇಲ್ಲ. ನಾವು ಎಲ್ಲಿ ತರೋ ನಾವು ಎಲ್ಲರೂ ಸುಮ್ಮನೆ ಏನು ಹತ್ತಿ ತೊಗೊಂಡ ಆರಾಮ್ ಸೀರೆ ಮಕ್ಕೊಂಡ್ಬಿಡ್ತೀವಿ ಗುಡಿ ಅಂತೀವಿ. ನಾ ಹುಡುಗಿಯನ್ನು ಹ್ಯಾಂಡಿಕ್ಯಾಪ್ ನಮ್ಮ ಮಕ್ಕಳು ಮಾಂಗಿಗಳು ಮೊಮ್ಮಕ್ಕಳು ಅದ ಹ್ಯಾಂಡಿಕ್ಯಾಪ್ ಐತೇನ್ರಿ ಹುಡುಗಿ? ಹ್ಯಾಂಡಿಕ್ಯಾಪ್ 2 ಅದಾರ, ಮಗನೂ ಅದೈತಿ, ಮಗಳು ಅದೈತಿ. ಈಗ ಉಪಜೀವನಕ್ಕೆ ಏನು ಮಾಡ್ತಾರೆ? ಯಾರು ಸ್ವಲ್ಪ ತಿನ್ನಾಕ್ ಕೊಡ್ತಾರ, ಅವ್ರು ತಿಂತೇವು, ಸುಮ್ಮನೆ ಇದೆ ಬಂದು ಬಿಡ ಮಕ್ಕೋತೀವಿ. ಮಕ್ಕಳು ಬರೀ ಅವ್ರು ಚಟ್ಟಿಗೆ ಮಕ್ಕೋತಾರೆ, ನಾವು ಇಲ್ಲಿ ಮಕ್ಕೋತೀವಿ ಗಂಡ ಇರ್ತೀವಿ. ನಮ್ಮ ಕಡೆಗೆ ಏನು ಹೆಸರು ಇವ್ರು ಬ್ಯಾಂಕ್ನಾಗ ನೋಡ್ರಿ ಈ ನಮ್ಮನ್ನು ಕಾಣತ್ತಾರೆ ನಮ್ಗೆ. ನಾವು ಸುಮ್ಮನೆ ಸಿದ್ದರಾಮಯ್ಯ ಅನ್ನ ಕೊಡೋದು, ಅಕ್ಕಿ ಕೊಡೋದು, ಊಟ ಮಾಡ್ಕೊಂಡು ಕುಂತಿದ್ದೀವಿ. ಅದನ್ನು ಕಸು ಆತಾರೆ ಇವ್ರ. ಯಾವ ಬ್ಯಾಂಕ್ ರೀ? ಹಾಂ, ಯಾವ ಬ್ಯಾಂಕ್ ರೀ? IDFC ಧಾರವಾಡ ಬ್ಯಾಂಕ್. 2 ಲಕ್ಷ ರೂಪಾಯಿ ತುಂಬ ಮಾಡಾನ ಮನೆ ಚಾವಿ ತೆಗಿದ್ರು ತಾನು ಬಂದವ. ಆ ನಮ್ಮನ್ನು ಕ್ಲಾಸ್ ಮಾಡಾದ ನಮಗ ಇವತ್ತು ಬರೀ ಅಂತ ಕೇಳಿ ಕ್ಲಾಸ್ ಮತ್ತೆ ನಮ್ಗೆ ಹೊಳೆ ಕಳ್ಸಿ ಅಲ್ಲ. ಇದನ್ನ ಹಿಡಿದು 3 ಸಲ ಹೊಳೆ ಕಳ್ಸಾಕೈತೆ ನಮಗೆ. ಮಕ್ಕೋದು ಎಲ್ಲ ಉಪಜೀವನ ಎಲ್ಲ ಇಲ್ಲೇ ಎಲ್ಲಾರು ಯಾರು ತಂದು ಕೊಡ್ತಾರೋ ತಿನ್ನೋದು ಸುಮ್ಮನೆ ಮಕ್ಕಳು. ಪಾಪ ಹ್ಯಾಂಡಿಕ್ಯಾಪ್ ಮಗಳನ್ನ ಭಾಳ ತ್ರಾಸ ಐತಲ್ರಿ. ನೋಡ್ರಿ ಕರ್ಮ ನೋಡ್ರಿ, ಮಗನೂ ನಡೆ ಕೊಡೋದು, ಅಷ್ಟು ಮನೆ ಕುಂತಿದ್ದು ಅದು.